ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯದ ಸಿಎಂ ಜಗದೀಶ್ ಶೆಟ್ಟರ್ ಸುವರ್ಣ ನ್ಯೂಸ್ ಕಚೇರಿಗೆ ಭೇಟಿ ನೀಡಿದರು. ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಹಾಗೂ ಸಂಪಾದಕರಾದ ರಘುನಾಥ್ ಭಾರದ್ವಾಜ್ ಹಾಗೂ ಸಿಬ್ಬಂದಿ ಶೆಟ್ಟರ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಸುವರ್ಣ ನ್ಯೂಸ್ನ ಹೊಸ ಕಚೇರಿಯನ್ನು ವೀಕ್ಷಿಸಿದಂತಹ ಶೆಟ್ಟರ್ ಅವರು ನಮ್ಮ ದೇಶದ ಕೆಲವೇ ಚಾನೆಲ್ಗಳಿರುವಂತಹ ಅತ್ಯಾಧುನಿಕ ವ್ಯವಸ್ಥೆ ನಮ್ಮ ಚಾನೆಲ್ನಲ್ಲಿರುವಂತಹ ಸ್ಟುಡಿಯೋನ ವೀಕ್ಷಿಸಿದರು. ಅಲ್ಲಿರುವಂತಹ ಎಲ್ಲ ಆಧುನಿಕ ವ್ಯವಸ್ಥೆ, ವಿಡಿಯೋ ವಾಲ್ ತಂತ್ರಜ್ಞಾನ ಹಾಗೂ ನಮ್ಮ ಡೆಸ್ಕ್ ವ್ಯವಸ್ಥೆ ಎಲ್ಲವನ್ನ ವೀಕ್ಷಿಸಿದಂತಹ ಸಿಎಂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದ ಸಿಎಂ ಜಗದೀಶ್ ಶೆಟ್ಟರ್ ಮೊದಲನೇ ಬಾರಿಗೆ ಸುವರ್ಣ ನ್ಯೂಸ್ನ ನೂತನ ಕಚೇರಿಗೆ ಭೇಟಿ ಕೊಟ್ಟರು ಇದೀಗಷ್ಟೇ. ಸೊ ಹಾಗಾಗಿ ಮೊದಲನೇ 19ನೇ ತಾರೀಕಿಗೆ ಉದ್ಘಾಟನೆ ಆಯಿತು. ಆಗ ದೆಹಲಿಯ ರಾಷ್ಟ್ರ ರಾಜಧಾನಿಯಿಂದ ಅವರು ಹೆಡ್ಲೈನ್ಸನ್ನು ಓದುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು ಸುವರ್ಣ ನ್ಯೂಸ್ನ ನೂತನ ಕಚೇರಿಯನ್ನು. ಇವತ್ತು ಮೊದಲನೇ ಬಾರಿಗೆ ಅವರು ಸುವರ್ಣ ನ್ಯೂಸ್ನ ಕಚೇರಿಗೆ ಭೇಟಿ ಕೊಟ್ಟರು. ಇಲ್ಲಿ ಇರುವಂತಹ ನೂತನ ತಂತ್ರಜ್ಞಾನಗಳನ್ನು ಅವರು ವೀಕ್ಷಿಸಿದರು, ಕಣ್ಣಾರೆ ವೀಕ್ಷಿಸಿದರು. ಡೆಸ್ಕ್ನಲ್ಲಿ ನಡೆಯುವಂಥ ಸುದ್ದಿ ಮಾಹಿತಿಗಳನ್ನು ಹೇಗೆ ರವಾನಿಸ್ತೀವಿ, ಸುದ್ದಿಗಳನ್ನು ಹೇಗೆ ಸಂಪಾದಿಸ್ತೀವಿ, ಸೊ ಎಲ್ಲ ಒಂದು ಮಾಹಿತಿಗಳನ್ನು ಪಡ್ಕೊಂಡ್ರು. ಎಲ್ಲ ಒಂದು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹಾಗೆ ದೇಶದ ಕೆಲವೇ ಚಾನಲ್ಗಳಿರುವಂತಹ ನೂತನ ತಂತ್ರಜ್ಞಾನ, ಅದು ವಿಡಿಯೋ ವಾಲ್ ತಂತ್ರಜ್ಞಾನ. ಸೊ ಹಾಗಾಗಿ ಆ ನಮ್ಮ ಚಾನಲ್ನಲ್ಲಿರುವಂತಹ ನೂತನ ಸ್ಟುಡಿಯೋನ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅತ್ಯಾಧುನಿಕ ವ್ಯವಸ್ಥೆ ಹಾಗೂ ಡೆಸ್ಕ್ ವ್ಯವಸ್ಥೆ ಹಾಗೂ ಸ್ಟುಡಿಯೋನಲ್ಲಿರುವಂಥ ಅತ್ಯಾಧುನಿಕ ವ್ಯವಸ್ಥೆಯನ್ನು ನೋಡಿ ಸಿಎಂ ಜಗದೀಶ್ ಶೆಟ್ಟರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬಳಿಕ ಸುವರ್ಣ ನ್ಯೂಸ್ ಸಂಪಾದಕ ರಂಗನಾಥ್ ಭಾರದ್ವಾಜ್ ಜೊತೆ ಸಿಎಂ ಮನದಾಳ ಹಂಚಿಕೊಂಡರು. ರಾಜ್ಯದ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ನಮ್ಮ ನೂತನ ಕಚೇರಿಗೆ ಬಂದಿದ್ದಾರೆ. ಸೊ ಅವರ ಅನುಭವ ಏನು ಅವ್ರನ್ನ ಕೇಳೋಣ. ಶೆಟ್ಟರ್ ಅವರೇ, ನಮ್ಮ ಕಚೇರಿಗೆ ತಮಗೆ ಸ್ವಾಗತ. ಇವತ್ತು ಇಲ್ಲಿ ಬಂದ ಮೇಲೆ ಭಾಳಷ್ಟು ಖುಷಿಯಾಗಿದೆ ನನಗೆ. ಉದ್ಘಾಟನೆ ಸಮಯದಲ್ಲಿ ಅವತ್ತೇನು ತಾವು ಆಹ್ವಾನ ಮಾಡಿದ್ರಿ, ಅವತ್ತು ನಾನು ದೆಹಲಿಯಲ್ಲಿದ್ದೆ. ಹೀಗಾಗಿ ಅವತ್ತು ಬೇರೆ ಅನಿವಾರ್ಯ ಕಾರಣದ ಸಲುವಾಗಿ ನಾನು ಸ್ವತಃ ಇಲ್ಲಿ ನಿಮ್ಮ ಕಚೇರಿಗೆ ಬರಲಿಕ್ಕೆ ಆಗಿರಲಿಲ್ಲ. ಅಲ್ಲಿಯ ನಿಮ್ಮ ಸ್ಟುಡಿಯೋದಿಂದ, ದೆಹಲಿಯ ಸ್ಟುಡಿಯೋದಿಂದ ಹಲವಾರು ವಿಚಾರಗಳನ್ನು ಮಾತನಾಡಿದೆ. ಆ ಉದ್ಘಾಟನೆಯ ಸಮಾರಂಭದಲ್ಲಿ ಭಾಗವಹಿಸಿದ್ದೆ, ಆದರೆ ದೆಹಲಿಯ ಸ್ಟುಡಿಯೋ ಮುಖಾಂತರ. ಆದರೆ ಸ್ವತಃ ಈ ಸ್ಟುಡಿಯೋದಲ್ಲಿ ಬಂದು ಹೊಸದಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರಿ. ಇದನ್ನು ಸ್ವತಃ ನೋಡಬೇಕನ್ನುವಂಥದ್ದು ನನಗೂ ಆಸೆಗಳಿದ್ದು. ಹೀಗಾಗಿ ನಾನು ತಪ್ಪಿಸ್ಕೊಂಡಿದ್ದೆ. ಆ ದೃಷ್ಟಿಯಿಂದ ಇವತ್ತು ಬಂದು ಇಲ್ಲಿ ನೋಡಿದ ಮೇಲೆ ಈ ಒಂದು ಹೊಸ ಸ್ಟುಡಿಯೋ, ಬಹುಶಃ ನಾನು ಇತ್ತೀಚೆಗೆ ನೋಡಿದಂಥ ಈ ಒಂದು ನ್ಯೂಸ್ ಚಾನಲ್, ಅದರಲ್ಲಿ ರೀಜನಲ್ ಚಾನಲ್ ಏನಿರ್ತವೆ ಅದರಲ್ಲಿ ಬಹುಶಃ ಇದು ಅತ್ಯಂತ ಆಧುನಿಕವಾದಂಥದ್ದು. ಮತ್ತು ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲಿ ಈ ರೀತಿಯಾದಂಥ ಒಂದು ಆಧುನಿಕವಾದಂಥ ಸ್ಟುಡಿಯೋ ಬಹುಶಃ ಫಸ್ಟ್ ಟೈಮ್ ಅಂತ ನನಗನ್ನಿಸ್ತಾ ಇದೆ. ಆ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯ ರೀತಿಯಾದಂಥ ಒಂದು ಸ್ಟುಡಿಯೋನ ತಾವು ಮಾಡಿದಿರಿ, ಸೆಟ್ಗಳನ್ನು ಮಾಡಿದಿರಿ. ಮತ್ತು ಚರ್ಚೆ ಮಾಡುವಂಥ ಒಂದು ಏನೋ ವಾತಾವರಣ ಇದೆ. ಆ ಸೆಟ್ಟುಗಳು ಬಹುಶಃ ಈ ರೀತಿ ಎಲ್ಲಿಯೂ ನಾನು ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ, ಶಾಸಕನಿದ್ದಾಗ ಬೇರೆ ಬೇರೆ ಹಂತದಲ್ಲಿ ಹಲವಾರು ಸ್ಟುಡಿಯೋಗಳಿಗೆ ಹೋಗಿದ್ದೀನಿ. ನಾನು ನ್ಯೂಸ್ ಚಾನಲ್ಗೆ ಹೋಗಿದ್ದೀನಿ, ವಿಡಿಯೋ ಇದಕ್ಕೆ ಹೋಗಿದ್ದೀನಿ. ಆದರೆ ಈ ರೀತಿಯಾದಂಥ ಒಂದು ಅತ್ಯಾಧುನಿಕವಾದಂಥದ್ದು ಒಂದು ವ್ಯವಸ್ಥೆ ಬಹುಶಃ ತಾವು ಮಾಡಿದಿರಿ. ಇದರಿಂದ ನಮ್ಮ ಕರ್ನಾಟಕದ ಜನತೆಗೆ ಇನ್ನೂ ಹೆಚ್ಚಿನ ರೀತಿಯಿಂದ ವಿನೂತನವಾದಂಥ ಒಂದು ವೈಶಿಷ್ಟ್ಯಪೂರ್ಣವಾಗಿ ಈ ಚಾನಲ್ ಮುಖಾಂತರ ಹಲವಾರು ಸುದ್ದಿಗಳಿರ್ಬೋದು, ಹಲವಾರು ವಿಚಾರಗಳಿರ್ಬೋದು ಮುಟ್ಲಿಕ್ಕೆ ಸಾಧ್ಯತೆ. ಇದು ಭಾಳ ಅತ್ಯಂತ ಸುಸಜ್ಜಿತವಾದಂಥದ್ದು. ನಾನು ನಿಮ್ಮ ಈ ಮಾಲಕರಾದಂಥ ರಾಜೀವ್ ಚಂದ್ರಶೇಖರ್ ಅವರಿಗೆ ಮತ್ತು ಇದರ ನೇತೃತ್ವ ವಹಿಸಿದಂಥ ನಮ್ಮ ವಿಶ್ವೇಶ್ವರ ಭಟ್ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಡೀ ಒಂದು ಪರಿವಾರ ಏನಿದೆ ಸುವರ್ಣ ಚಾನಲ್, ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಲ್ಲ, ನಮಗೆ ಭಾಳ ಆಶ್ಚರ್ಯ ಆಗೋದು ಅಂತಂದರೆ, ಇನ್ನೂ ಪ್ರಶ್ನೆ ಹೇಳ್ತಿರೋದು ಅಂದರೆ, ನೀವು ಮೀಡಿಯಾ ಸೆಂಟರ್ನ ಉದ್ಘಾಟನೆ ಮಾಡಿದಂಥ ರೀತಿ, ಅದು ದೆಹಲಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಭಾಳ ಸರಾಗವಾಗಿ ಓದ್ಬಿಟ್ರಿ ನೀವು. ಹೆಂಗಾಯ್ತು, ಅದರ ಅನುಭವ ಹೇಗಿತ್ತು ಅಂತ? ಅವತ್ತೇ ಹೇಳ್ಬೇಕಂತ ಮಾಡಿದ್ದೆ ನಾನು. ಇನ್ನೂ ಚೆನ್ನಾಗಿ ಮಾಡೋದಿದ್ದೆ ನಾನು. ಮತ್ತು ಕಾಯಮಾಗಿ ಇಲ್ಲೇ ನೀವು ಕರ್ಕೊಂಬಂದುಬಿಟ್ರೆ ಬೇಡಂತು. ಯಾಕಂದ್ರೆ ಹಿಂದೆ ನಾನು ಪತ್ರಕರ್ತನಾಗಿ ಕೆಲಸ ಮಾಡಿದ್ದೀನಿ, ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ. ಹೀಗಾಗಿ ಆ ಒಂದು ಏನೊಂದು ಪರಂಪರೆ ಇದೆ, ಬಹುಶಃ ಅದು ಸ್ಫೂರ್ತಿ ಆಗಿರ್ಬೇಕು. ಬಹುಶಃ ಖುಷಿ ಆಯ್ತು ತಮಗೆ ನ್ಯೂಸ್ ಓದಿದ್ಮೇಲೆ? ಡೆಫಿನೆಟ್ಲಿ ಅದೊಂದು ಥ್ರಿಲ್ ಅಂತ. ಹೆಡ್ಲೈನ್ ಓದಿದ್ರಿ, ಹೆಡ್ಲೈನ್ ಆದಮೇಲೆ ಮತ್ತೆ ನೀವು ಒಂದು ಸ್ಕ್ರಿಪ್ಟ್ ಓದಿದ್ರಿ, ಒಂದು ಸಂದೇಶನ, ಅದೊಂದು ಥ್ರಿಲ್ ಅಂತ ಹೇಳ್ತಲ್ಲ, ಹೊಸ ಅನುಭವ. ನಿಜ.
ಓಕೆ ಜಗದೀಶ್ ಶೆಟ್ಟರ್, ಈಗ ನಮ್ಮ ಸ್ಟುಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ ತಾವು. ಕಳೆದ ಬಾರಿ ನಮ್ಮ ಹಳೆ ಸ್ಟುಡಿಯೋಕ್ಕೂ ಕೂಡ ತಾವು ಬಂದಿದ್ರಿ. ಹೌದು. ಅಲ್ಲಿಗೂ ಇಲ್ಲಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ತಾವು ಹೇಳಿದ್ರೆ ಏನಂತಂದರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಭಿನ್ನವಾದಂಥ ಒಂದು ಸ್ಟುಡಿಯೋ ಅಂತ. ಬಂದೊಂದು ವಿಶೇಷ ಕಾರ್ಯಕ್ರಮ ಕೊಡಬೇಕು ನೀವು ಅಂತ ಇಲ್ಲಿ ಸ್ಟುಡಿಯೋ. ಬರ್ತೀನಿ, ಒಂದು ಸಲ ಬರ್ತೇನೆ. ಯಾವ್ದಾರ ಒಂದು ವಿಶೇಷ ಅಕೇಷನಲ್ಲಿ ಬರ್ತೀನಿ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಕೂಡ ತಾವು ಬಿಡುವು ಮಾಡಿಕೊಂಡು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂಥ ರಾಜೀವ್ ಚಂದ್ರಶೇಖರ್ ಪರವಾಗಿ ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ನಿಮಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಓಕೆ ಸರ್, ಒಂದು ನಿಮಿಷ. ನಮ್ಮ ವೆರಿ ಗುಡ್ ಗೆಸ್ಟ್ ಕಳಕಪ್ಪ ಅವರಿಗೆ ಮತ್ತು ಇವರಿಗೆ ನೀವು ಸಿಚುವೇಶನ್ ಬೇಡ. ನೀವು ಬ್ರೇಕ್ ನನಗೆ ಗೊತ್ತು, ನಿಮ್ಗೆ ಊಟ ಆಗಿಲ್ಲ ನನಗೆ. ನಾನು ಇಲ್ಲಾಂದ್ರೆ ಇಲ್ಲೇ ಮಾಡಿಸ್ಬಿಡ್ತೀನಿ. ಇಲ್ಲ, ಮತ್ತೆ ಇನ್ನೊಂದು 3 ಗಂಟೆಗೆ ಒಂದು ಮತ್ತೆ ಮೀಟಿಂಗ್ ಇದೆ. ಹೌದು. ಓಕೆ, ಇದು ರಾಜ್ಯದ CM ಮೊಟ್ಟ ಮೊದಲ ಬಾರಿಗೆ ಸುವರ್ಣ ನ್ಯೂಸ್ನ ನೂತನ ಕಚೇರಿಗೆ ಭೇಟಿ ಕೊಟ್ಟಂತಹ ಸಮಯ. ಇವತ್ತು ಅವರು ಕೆಲವೇ ನಿಮಿಷಗಳ ಹಿಂದೆ ಸುವರ್ಣ ನ್ಯೂಸ್ನ ನೂತನ ಕಚೇರಿಗೆ ಭೇಟಿ ಕೊಟ್ಟಿದ್ದರು. ಮೊದಲನೇ ಬಾರಿ ಉದ್ಘಾಟನೆ ಆದಾಗ 19ನೇ ತಾರೀಕು ಉದ್ಘಾಟನೆ ಆಗಿತ್ತು. ಅದು ದೆಹಲಿಯಿಂದ ಅವರು ಲೈವ್ ಆಗಿ ಹೆಡ್ಲೈನ್ಸನ್ನು ಓದೋ ಮೂಲಕ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ಸೊ ಇವತ್ತು ಅವರು ತಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯೆಯೂ ಕೂಡ ಇವತ್ತು ಸುವರ್ಣ ನ್ಯೂಸ್ನ ನೂತನ ಕಚೇರಿಗೆ ಭೇಟಿ ಕೊಟ್ಟಿದ್ದರು. ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಅವರು ಮತ್ತು ಸಿಬ್ಬಂದಿ ವರ್ಗ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಂಡ್ರು. ನಮ್ಮ ನೂತನ ಕಚೇರಿಯ ಎಲ್ಲ ಒಂದು ಕಾರ್ಯಕ್ಷಮತೆಗಳನ್ನು ವೀಕ್ಷಿಸಿದ್ರು ಅವರು. ಎಸ್ಪೆಷಲಿ ಸ್ಟುಡಿಯೋವನ್ನು ವೀಕ್ಷಿಸಿದ ಅವರು ದಕ್ಷಿಣ ಭಾರತದಲ್ಲಿ ಅಥವಾ ಭಾರತದ ಇತರ ಯಾವುದೇ ಚಾನಲ್ನಲ್ಲಿ ಇರುವಂಥ ಇಲ್ಲದಿರುವಂಥ ಅತ್ಯಾಧುನಿಕ ವ್ಯವಸ್ಥೆ ನಮ್ಮ ಚಾನಲ್ನಿದೆ ಅಂತ ಹೇಳಿ ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ತಾವು ಕೂಡ ಪತ್ರಕರ್ತರಾಗಿದ್ದು, ತಾವು ಕೂಡ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದು, ಮತ್ತು ಉದ್ಘಾಟನೆ ಸಂದರ್ಭದಲ್ಲಿ ನಾನು ಹೆಡ್ಲೈನ್ಸನ್ನು ಓದಿದ್ದು ನನಗೆ ಥ್ರಿಲ್ ಆಯಿತು ಅಂತ ಒಂದು ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.